ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಆರ್.ಪಿ. ಅಂಜಲಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಆಗ ಅಂಜು ಹೇಳಿ ರಾಮೋರೆ ಅಂತ ಮಾತಾಡ್ಸಿದ್ರೆ ಆಗ ಆರ್.ಪಿ. ಅಂಜು ನಾನಿವತ್ತು ರೆಗ್ಯುಲರ್ ಸ್ಪಾಟಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಬಾ ಅಂತ ಹೇಳ್ತಾರೆ. ಇಲ್ಲ ರಾಮೋರೆ, ನಾನು ಮಾತ್ರ ಇವತ್ತು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಯಾಕೆ ಅಂಜು ಬರೋಕ್ಕಾಗಲ್ಲ ಅಂತ ಕೇಳ್ತಾರೆ. ಆಗ ಅಂಜು ರಾಮೋರೆ, ಇವತ್ತು ವೀಕ್ಲಿ ಆಫು, ನಾನು ಮನೆಯಲ್ಲೇ ಇರ್ತೀನಿ, ಹಾಗಾಗಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಆರ್.ಪಿ. ವೀಕ್ ಆಫಲ್ಲೂ ಸಿಗೋದಿಲ್ಲ, ವೀಕೆಂಡಲ್ಲೂ ಸಿಗೋದಿಲ್ಲ, ಈ ರೀತಿ ಹೇಳಿದ್ರೆ ಹೇಗೆ ಅಂಜು, ಮನೇಲಿ ಏನಾದರೂ ಸುಳ್ಳು ಹೇಳಿ ಬಾ ಅಂತ ಕರೀತಾರೆ. ಆಗ ಅಂಜು ಇಲ್ಲ ರಾಮೋರೆ, ಆ ರೀತಿ ಮನೇಲಿ ಯಾರಿಗೂ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ, ಇವಾಗಲೇ ನಮ್ಮ ಅಣ್ಣ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಆರ್.ಪಿ. ಅಲ್ಲ ಅಂಜು, ನೀನು ಯಾವಾಗಲೂ ಕೂಡ ಅಣ್ಣ ಅತಿ ಅಂತಲೇ ಹೇಳ್ತಾ ಇರ್ತೀಯ, ನಾನು ಮಾತ್ರ ಇಲ್ಲಿ ಒಬ್ಬಂಟಿ, ನೀನು ನನ್ನ ಭಾವನೆಗಳನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಇವತ್ತು ಎಷ್ಟೊತ್ತಾದರೂ ಸರಿ ಅಂಜು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ, ನೀನು ಬರಬೇಕಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಅಂಜಲಿ ಏನಪ್ಪ ಮಾಡೋದು, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಂಜು ಅವರು ಮನೆಯವ್ರಿಗೆ ಏನಾದರೂ ಒಂದು ರೀಸನ್ ಹೇಳಿ ಹೋದರೆ ಆಯಿತು ಅಂತ ರೆಡಿಯಾಗಿ ಹೊರಗಡೆ ಬರ್ತಾರೆ. ಪ್ರಿಯಾ ಅವರು ಕೂಡ ಅಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆಗ ಅಶೋಕ್ ಅಂಜಲಿ ಎದುರುಗಡೆ ಬರ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ಆಗ ಅಂಜಲಿ ಅಣ್ಣ ಗರ್ಕೆ ಸೊಪ್ಪಿನ ಎಣ್ಣೆ ಖಾಲಿಯಾಗಿದೆ, ಅದನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅಂಜಲಿ ಹೇಳಿದ ಮಾತನ್ನು ಕೇಳಿ ಅಶೋಕಂಗೆ ಗೊತ್ತಾಗುತ್ತೆ, ಇವಳು ತಾನು ಇಷ್ಟಪಡ್ತಾ ಇರುವ ಹುಡುಗನ್ನ ನೋಡೋಕೆ ಹೋಗ್ತಾ ಇದ್ದಾಳೆ ಅಂತ ಕನ್ಫರ್ಮ್ ಆಗಿ ಹೋಗುತ್ತೆ. ಎಣ್ಣೆ ಎಲ್ಲ ಒಂದು ನೆಪ ಅಲ್ವಾ ಅಂತ ಕೇಳ್ತಾರೆ. ಆಗ ಅಂಜಲಿಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಆಗ ಪ್ರಿಯಾ ಅವರು ಅಶೋಕ್ ಅಂಜಲಿಗೆ ಜೋರು ಮಾಡ್ತಾ ಇರೋದನ್ನು ನೋಡಿ ವರ್ಕ್ ಮಾಡೋದನ್ನೇ ಬಿಟ್ಟು ಅವರಿಬ್ಬರನ್ನೇ ನೋಡ್ತಾ ಇರ್ತಾರೆ. ಆಗ ಅಶೋಕ್ ಅವರು ನೀನು ಅವನನ್ನು ಮೀಟ್ ಮಾಡಬೇಕಿತ್ತು, ಅವನು ನಿನ್ನನ್ನು ನೋಡೋಕ್ಕಂತಾನೆ ಇಲ್ಲೇ ಎಲ್ಲೋ ಮನೆ ಅಕ್ಕಪಕ್ಕದಲ್ಲಿ ಕಾಯ್ತಾ ಇರ್ತಾನೆ, ಅದಕ್ಕೆ ನೀನು ಗರ್ಕೆ ಸೊಪ್ಪಿನ ಎಣ್ಣೆ ಖಾಲಿಯಾಗಿದೆ ಅಂತ ನೆಪ ಮಾಡಿ ಅವನನ್ನು ಮೀಟ್ ಮಾಡೋದಕ್ಕೆ ಹೋಗ್ತಿದೀಯಾ, ಕರೆಕ್ಟ್ ತಾನೆ ಅಂತ ಕೋಪದಲ್ಲಿ ಹೇಳ್ತಾರೆ. ಅಂಜಲಿಗಂತೂ ಫುಲ್ ಟೆನ್ಷನ್ ಶುರುವಾಗಿರುತ್ತೆ. ಏನು ಮಾತಾಡ್ದೇನೆ ಸೈಲೆಂಟಾಗಿ ನಿಂತಿರ್ತಾರೆ. ಅಶೋಕ್ ಹೇಳಿದ್ದನ್ನು ಕೇಳಿ ಪ್ರಿಯಾ ಅವರು ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಅಶೋಕ್ ಅವರು ನಡಿ, ಅವನು ಎಲ್ಲಿದ್ದಾನೆ ನನಗೂ ತೋರಿಸು ಅಂತ ಹೇಳಿ ಅಂಜಲಿ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಗ ಅಂಜಲಿ ಅಣ್ಣ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ಆಗ ಅಶೋಕ್ ಅಂಜು ಮಾತು ಏನು ಕೇಳಿಸ್ಕೊಳ್ದೆ ಆರ್.ಪಿ. ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಆರ್.ಪಿ. ಅಂಜಲಿ ಮತ್ತು ಅಶೋಕ್ನ ನೋಡಿ ಒಂದು ಕಡೆ ಕೂತಿರ್ತಾರೆ. ಆಗ ಆರ್.ಪಿಗೆ ಅಶೋಕ್ನ ನೋಡಿ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಅಶೋಕ್ ಮತ್ತು ಅಂಜಲಿ ಇಬ್ಬರು ಕೂಡ ಆರ್.ಪಿ. ಇರೋ ಕಡೆನೇ ಬಂದು ನಿಂತ್ಕೊಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಕತೆ ತುಂಬಾ ರೋಚಕವಾಗಿ ಸಾಗ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಗುರುವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.